ಶಿವರಾತ್ರಿ ದಿನ ಉಪವಾಸ ಮಾಡೋ ಶಿವಭಕ್ತರು ಹಣ್ಣು ಹಂಪಲು ತಿನ್ನೋದು ವಾಡಿಕೆ. ಹೀಗಾಗಿ ಮಾರುಕಟ್ಟೆಯಲ್ಲಿ ಹಣ್ಣುಗಳ ದರ ಏರಿಕೆ ಆಗಿದೆ. ಜೊತೆಗೆ ರೈತರಿಂದ ನೇರವಾಗಿ ಗ್ರಾಹಕರಿಗೆ ಒದಗಿಸುವ ಮೇಳವನ್ನು ಆಯೋಜನೆ ಮಾಡಲಾಗಿದೆ. ಈ ಮೇಳದಲ್ಲಿ ಅಣಬೆ ಒಂದರ ದರ ಪ್ರತಿ ಕೆಜಿಗೆ 15 ಲಕ್ಷ. ಅಬ್ಬಬ್ಬಾ ಅನ್ಕೊಂಡ್ರ? ಈ ಸ್ಟೋರಿ ನೋಡಿ. ಕೊಪ್ಪಳ ಜಿಲ್ಲೆಯಲ್ಲಿ ತೋಟಗಾರಿಕಾ ಬೆಳೆಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಹಣ್ಣು ಮೇಳ ಆಯೋಜನೆ ಮಾಡಲಾಗಿದೆ. ಈ ಮೇಳದಲ್ಲಿ ರೈತರು ಬೆಳೆದ ಪೇರಲ, ಕರಬೂಜ, ಅಂಜೂರ, ದ್ರಾಕ್ಷಿ, ಕಲ್ಲಂಗಡಿ ಸೇರಿದಂತೆ ವಿವಿಧ ಹಣ್ಣುಗಳ ಪ್ರದರ್ಶನ ಹಾಗೂ ಮಾರಾಟ ಮಾಡಲಾಗ್ತಾ ಇದೆ. ರೈತರಿಂದ ನೇರವಾಗಿ ಗ್ರಾಹಕರಿಗೆ ಯೋಗ್ಯ ದರದಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. ಹಿಮಾಲಯದಲ್ಲಿ ನೈಸರ್ಗಿಕವಾಗಿ ಬೆಳೆಯುವ ಅಧಿಕ ಪೋಷಕಾಂಶ ಹಾಗೂ ಔಷಧಿ ಗುಣ ಹೊಂದಿರುವ ಅಣಬೆ ದರ ಕೆಜಿಗೆ 15 ಲಕ್ಷ ಆಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ರೈತರು ಬೆಳೆದಿರ್ತಕ್ಕಂಥ ಹಣ್ಣುಗಳನ್ನು ನಾವಿಲ್ಲಿ ಮಾರಾಟ ಮಾಡೋಕ್ಕೆ ಏರ್ಪಡಿಸಿದ್ದೀವಿ. ಇಲ್ಲಿ ಸಾಕಷ್ಟು ರೈತರು ಭಾಗವಹಿಸ್ತಾ ಇದ್ದಾರೆ. ಈ ಮೇಳದಲ್ಲಿ ದ್ರಾಕ್ಷಿ, ದಾಳಿಂಬೆ, ಅಂಜೂರ, ಪಪಾಯ, ಬಾಳೆ ಹಾಗೂ ವಿವಿಧ ಎಲ್ಲ ರೀತಿಯ ಹಣ್ಣುಗಳು ಹಾಗೂ ಇಲ್ಲಿ ಮುಖ್ಯವಾಗಿ ನಾವು ಅಣಬೆ ಮೇಳವನ್ನು ಮಾಡ್ತಾಯಿದ್ದೀವಿ. ಇಲ್ಲಿ 20 ವೆರೈಟಿ ಅಣಬೆಗಳನ್ನು ನಾವು ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಕೊಪ್ಪಳ ಜಿಲ್ಲೆಯಲ್ಲಿ ಹಣ್ಣುಗಳ ಸಸಿ ಹಾಗೂ ಮಾವು ಮೇಳ ಆಯೋಜನೆಯಿಂದ ರೈತರಿಗೆ ಮಾಹಿತಿ ಸಿಗ್ತಾ ಇದ್ದು ಉತ್ತಮ ಫಸಲು ಬೆಳೆಯಲು ಸಾಕಷ್ಟು ಉಮೇದು ಬರುವಂತೆ ಆಗುತ್ತಿದೆ. ಶಿವರಾತ್ರಿ ಸಂದರ್ಭದಲ್ಲಿ ರೈತರು ಹಾಗೂ ಗ್ರಾಹಕರ ಮಧ್ಯೆ ಇರುವ ಮಧ್ಯವರ್ತಿಗಳನ್ನು ತಪ್ಪಿಸುವ ಉದ್ದೇಶದಿಂದ ಮೇಳ ಆಯೋಜಿಸಲಾಗಿದೆ. ಮೇಳದಲ್ಲಿ ಸಾಕಷ್ಟು ಯಾವ ರೈತ ಭಾಗವಹಿಸಿದ್ದಾನೆ, ಯಾವ ರೈತ ಇದರಲ್ಲಿ ಬಂದು ಇದನ್ನು ವೀಕ್ಷಣೆ ಮಾಡಿ ಹೋಗಿದ್ದಾರೆ. ಸಾಕಷ್ಟು ರೈತರು ಇದರಲ್ಲಿ ಬೆಳೆದು ಅವರು ಕೂಡ ತೋಟದಲ್ಲಿ ಬೆಳೆದು ಕಲ್ಲಂಗಡಿ ನೋಡಿದ್ದಿಲ್ಲ ನಾವು, ಅದು ಕೂಡ ನಮ್ಮ ಇಲಾಖೆಯಿಂದನೇ ಸಿಕ್ತಿ ಮಾಹಿತಿ. ಮತ್ತು ಬೇರೆ ಬೇರೆ ತಳಿಗಳು, ಹೊಸ ತಳಿಗಳು, ಮಿಯಾಜಾಕಿ ಅನ್ನೋದೇ ನಾವು ಕೇಳೇ ಇದ್ದಿಲ್ಲ. ಅಷ್ಟು ದುಬಾರಿ ಹಣ್ಣು ಅದು ಕೂಡ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲೇ ಬೆಳೀತಾ ಇದೆ. ಕೃಷಿ ಅವಲಂಬಿತ ಉತ್ಪನ್ನಗಳನ್ನು ತಯಾರಿಸುವವರಿಗೆ ಈ ಮೇಳ ಸಹಕಾರಿಯಾಗಿದೆ. ಅಣಬೆ ಬೆಳೆಯಲ್ಲಿ ಖಾದ್ಯ ತಯಾರಿಕೆ ಹಾಗೂ ಮಾರಾಟಕ್ಕಾಗಿ ಇರುವಂತಹ ಈ ಮೇಳ ಗುಡಿ ಕೈಗಾರಿಕೆಗೂ ಸಹಕಾರಿಯಾಗಿದೆ. 6 ತಿಂಗಳಿಂದ ಮಶ್ರೂಮ್ ಕಲ್ಟಿವೇಷನ್ ವಿತ್ ಟ್ರೈನಿಂಗ್ ಅನ್ನು ಪ್ರಾರಂಭ ಮಾಡಿದ್ದೀವಿ. ಅದರ ಜೊತೆಗೆ ವ್ಯಾಲ್ಯೂ ಅಡಿಷನ್ ಆಗಿರ್ತಕ್ಕಂಥ ಬೈ ಪ್ರಾಡಕ್ಟನ್ನು ಮಶ್ರೂಮಿಂದನೇ ಮಶ್ರೂಮಿಂದನೇ ನಾವು ಬೈ ಪ್ರಾಡಕ್ಟನ್ನು ತಯಾರು ಮಾಡ್ತಾ ಇದ್ದೇವೆ. ಶಿವರಾತ್ರಿಗೆ ಹಣ್ಣು ಖರೀದಿ ಮಾಡುವ ಗ್ರಾಹಕರು ಇಲಾಖೆಯಿಂದ ಆಯೋಜಿಸಿರುವ ಮೇಳದಲ್ಲಿ ಸಾವಯವ ಹಾಗೂ ಕೆಮಿಕಲ್ ಫ್ರೀ ಹಣ್ಣುಗಳನ್ನು ಖರೀದಿಸಬಹುದಾಗಿದೆ. ನಿನ್ನೆಯಿಂದ ಆರಂಭ ಆಗಿರುವ ಈ ಮೇಳ ಫೆಬ್ರವರಿ 16ರವರೆಗೂ ನಡೆಯಲಿದೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.